ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾನು ಜರಿ ಥ್ರೆಡ್ ಯಾವ ಥರ ನೆಟ್ ಮೇಲೆ ಹಾಕೋದಂತ ತೋರಿಸಿದ್ದೆ. ಈಗ ಬೀಡ್ಸ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡ್ರಿ. ಅದಕ್ಕೋಸ್ಕರ ನಾನು ಫಸ್ಟ್ ಥ್ರೆಡ್ನ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಳೆದು ಮತ್ತೆ ಇನ್ನೊಂದು ಸಲ ನೀರು ಹಾಕಿ ಮತ್ತೆ ಥ್ರೆಡ್ನ ಎಳ್ಕೊಂಡು ಈ ಸೆಕೆಂಡ್ ಎಳೆದಿರೋದ್ರ ಒಳಗಡೆಯಿಂದ ಫಸ್ಟ್ನೇದನ್ನು ಈ ಥರ ಇಟ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ನೋಡಿ, ಇಷ್ಟೇ. ಎಂಡ್ ಲಾಕು ಇದೇ ಥರ ಹಾಕೋದು, ಫಸ್ಟ್ ನಾಟ್ ಹಾಕೋದು ಇದೇ ಥರ. ನೋಡಿ, ಈಸಿಯಾಗಿ ಹಾಕೋಬೋದು. ಬಟ್ ಈಸಿಯಾಗಿ ನಿಮಗೆ ಕೆಳಗೂ ಮೇಲೆ ಫುಲ್ಲು ನೋಡಿ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ. ಮೇಲೆ ಯಾವ ಥರನೋ ಕೆಳಗಡೆನೂ ಅದೇ ಥರನೂ ಇದೆ. ಈಸಿಯಾಗಿ ಗೊತ್ತಾಗುತ್ತೆ. ನೋಡಿರಿ, ಈ ಥರ ಬೀಡ್ಸ್ ಲೋಡಿಂಗ್ ಮಾಡ್ಕೊಂಡು ಈ ಥರ ಹಾಕ್ತಾಯಿದ್ದೀನಿ. ನೋಡಿರಿ, ಬೀಡ್ಸು 2 ಅಥವಾ 3 ಚಿಕ್ಕ ಶುಗರ್ ಬೀಡ್ಸ್ಗಿಂತ ಚಿಕ್ಕ ಸೈಜ್ ಬರುತ್ತೆ. ಅದಕ್ಕೋಸ್ಕರ 2 ಅಥವಾ 3 ಸ್ಟ್ರೈಟ್ ಲೈನ್ ಅಲ್ವಾ, ಈ ಥರ ಬೀಡ್ಸ್ ಬಿಟ್ಕೊಂಡು ಹಾಕಿದ್ರೆ ನಡೆಯುತ್ತೆ. ಈ ಕಟ್ ವರ್ಕ್ ಶೇಪ್ ಬಂದಾಗ ಒಂದೊಂದು ಹಾಕಿದರೆ ಚೆನ್ನಾಗೆ. ಬಟ್ ಈ ಥರ ಸ್ಟ್ರೈಟ್ ಲೈನ್ ಬಂದಾಗ ನೀವು 2 3 ಬಿಟ್ಟರು ಏನು ತೊಂದರೆ ಆಗೋದಿಲ್ಲ. ಇವು ಆ್ಯಕ್ಚುಲಿ ಚಿಕ್ಕ ಸೈಜು, ಹಾಗಾಗಿ ನಡೆಯುತ್ತೆ. ನೋಡಿರಿ, ಈ ಥರ ಬೀಡ್ಸ್ ಬಿಟ್ಟು ಈ ನೀಡನ್ನ ಒಳಗಡೆ ಹಾಕಿ ಈಗ ಥ್ರೆಡ್ನ ಈ ಥರ ಹಾಕ್ಕೊಂಡು ಈ ಥರ ರಿವರ್ಸ್ ಮಾಡಿ ನೀಡ್ಲ ಮೇಲೆ ಕೆಳೆದ್ರೆ ಲಾಕ್ ಆಗುತ್ತೆ. ನೋಡಿರಿ, ಎಷ್ಟು ನೀಟಾಗಿ ಬರ್ತಿದೆ. ನೋಡಿರಿ, ಎಷ್ಟು ನೀಟಾಗಿ ಕಾಣಿಸುತ್ತೆ. ನೋಡಿರಿ, ಈ ಥರ ಮೇಲೆ ಕೆಳ್ಕೊಂಡು ನೀಡ್ಲ ಒಳಗಡೆ ಹಾಕಿ ಥ್ರೆಡ್ನ ಈ ಥರ ಕೊಂಡಿಗೆ ಹಾಕಿ ಈ ರಿವರ್ಸ್ ಮಾಡಿ ನೀಡ್ಲ ಮೇಲೆ ಕೆಳ್ಕೋಬೇಕು. ಹಿಂಗೆ ಡೈರೆಕ್ಟಾಗಿ ಎಳ್ಕೊಂಡ್ರೆ ಏನಾಗುತ್ತೆ, ಸಿಕ್ಕಾಕೊಳ್ಳುತ್ತೆ. ಅದಕ್ಕೋಸ್ಕರ ರಿವರ್ಸ್ ಮಾಡಿ ಸ್ವಲ್ಪ ನೀಡನ್ನ ಮೇಲೆ ಕೆಳ್ಕೋಬೇಕು. ನೋಡಿರಿ, ಮತ್ತೆ ಲೋಡಿಂಗ್ ಮಾಡ್ಕೊಂಡಿದ್ದೀನಿ. ಈ ಥರ 3 ಅಥವಾ 2 ಬಿಟ್ಕೊಂಡು ಹಾಕ್ಕೊಂತ ಹೋಗ್ಬೇಕು. ನೋಡಿರಿ, ಎಷ್ಟು ನೀಟಾಗಿ ಬರ್ತಿದೆ. ಇದು ಲಾಂಗ್ ಇದೆ ನೀಡ್ಲು, ಕರೆಕ್ಟಾಗಿ ಗ್ರಿಪ್ಪು ಕರೆಕ್ಟಾಗಿ ಬರೋ ಥರ ಹಾಕ್ಕೊಂಡು ಹಾಕ್ಕೋಬೇಕು. ನೋಡಿ, ಇಲ್ಲಿ ನೋಡ್ರಿ ಎಷ್ಟು ಸಿಂಪಲಾಗಿ ಹಾಕ್ಬೋದು. ತುಂಬ ಲೆಂತಿಯಾಗಿ ಏನು ತೋರಿಸಲ್ಲ, ಸಿಂಪಲ್ಲಾಗಿ ಲೈಟಾಗಿ ಸ್ವಲ್ಪನೇ ತೋರಿಸ್ತೀನಿ. ನೋಡಿರಿ, ಈ ಥರ ಬೀಡ್ಸ್ ಬಿಟ್ಟು ಈ ಥರ ಮೇಲಕ್ಕೆ ಚೈನ್ ಈ ಥರ ಎಳ್ಕೊಂಡು ಈ ಥರ ರಿವರ್ಸ್ ಬಂದಾಗ ಮೇಲಕ್ಕೆ ಬರುತ್ತೆ. ನೋಡಿರಿ, ಎಷ್ಟು ಈಸಿಯಾಗಿ ಹಾಕ್ಬೋದು. ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬೋದು. ನೋಡಿರಿ, ನಿಮಗೆ ತುಂಬ ಲಾಂಗಾಗಿ ತೋರಿಸಿದ್ರೆ ಸುಮ್ಮನೆ ವೀಡಿಯೋ ಲೆಂತ್ ಅನಿಸುತ್ತೆ. ಅದಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟೇ ತೋರಿಸ್ತಾ ಇದ್ದೀನಿ. ನೋಡಿರಿ, ಬೀಡ್ಸ್ ಬಿಟ್ಟು ನೀಡನ್ನ ಒಳಗಡೆ ಹಾಕಿ ಈ ಥರ ಈ ಕೊಂಡಿಗೆ ಥ್ರೆಡ್ನ ಸಿಕ್ಕಿಸಿ ಈ ಥರ ರಿವರ್ಸ್ ಮಾಡಿದಾಗ ಮೇಲಕ್ಕೆ ಬರುತ್ತೆ. ನೋಡಿ, ಈ ಥರ ಹಿಂಗೆ ಎಳೆದಾಗ ಇದು ಕೊಂಡಿ ಇದಕ್ಕೆ ಸಿಕ್ಕಾಕೊಳತ್ತೆ. ಅವಾಗೇನು ಮಾಡಬೇಕು, ಸ್ವಲ್ಪ ನೀಡನ್ನ ಹಿಂಗೆ ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿದ್ರೆ ಮೇಲಕ್ಕೆ ಬರುತ್ತೆ. ನೋಡಿರಿ, ಇಷ್ಟು ಈಸಿಯಾಗಿ ಹಾಕ್ಬೋದು. ನೆಟ್ಟಲ್ಲಿ ಈ ಥರನೂ ಈಸಿಯಾಗಿ ಹಾಕ್ಬೋದು ಅಂತ ಇದೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಅಂದರೆ ನೆಟ್ ವರ್ಕ್ ಬ್ಲೌಸ್ ಇದೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಅದಕ್ಕೋಸ್ಕರ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.